ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದೆ. ನಿಮಗೆ ಬಾಲಕ ಸರ್ಕಾರಿ ನೌಕರಿಯನ್ನ ಅಪೇಕ್ಷಿಸದೆ ಸ್ವಂತವಾಗಿ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಿ ರಾಷ್ಟ್ರ ಮಟ್ಟದ ಗೌರವಕ್ಕೆ ಪಾತ್ರನಾಗ್ತಾನೆ. ಅಂತ ಬಾಲಕನ ಕತೆ ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್, ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಮಕ್ಕಳೇ, ಈ ಮೊದಲನೇ ಪ್ಯಾರದಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಕಥೆ ನಾಯಕನ ಪರಿಚಯವನ್ನು ನೋಡ್ತೀವಿ. ಮಗ್ಗದ ಸಾಹೇಬ ಅಂದ್ರೆ ಯಾರು? ಅಬ್ದುಲ್ ರಹೀಂ ಸಾಹೇಬ್ ಅನ್ನೋ ವ್ಯಕ್ತಿ. ಆತನನ್ನ ಇಲ್ಲಿ ಮಗ್ಗದ ಸಾಹೇಬ ಅಂತ ಕರೀತಾ ಇದ್ರು. ಯಾಕೆ ಕರೀತಾ ಇದ್ರು? ಅವನಂತೂ ಮಗ್ಗವನ್ನ ಮುಟ್ಟಿದೇನೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಆದ್ರೂ 20 ವರ್ಷದ ಹಿಂದಿನಿಂದ ಅವನು ಮುಟ್ಟದೇ ಇದ್ರು ಇಲ್ಲೇವರೆಗೂ ಆತನನ್ನ ಮಗ್ಗದ ಸಾಹೇಬ ಅಂತ ಹೇಳ್ಬಿಟ್ಟು ಕರಿತಾ ಇದ್ರಂತೆ. ಅದು ವಾಡಿಕೆ, ರೂಢಿಯಾಗಿತ್ತು. ಆ ಊರಿನ ಜನ ರೂಢಿಯಾಗಿತ್ತು. ಅಬ್ದುಲ್ ರಹೀಂ ಸಾಹೇಬ್ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಮಗ್ಗದ ಸಾಹೇಬ್ ಅಂದ ತಕ್ಷಣ ಮಗ್ಗದ ಸಾಹೇಬ್ ಅಂತ ಗೊತ್ತಾಗ್ತಾ ಇತ್ತು. ಹೀಗೆ ನಿಮ್ಮ ಊರುಗಳಲ್ಲಿ ಕೆಲವರಿಗೆ ಅಡ್ಡೆಸರುಗಳಿರ್ತಾರೆ. ಅಡ್ಡೆಸರು ಅಂತ ಕರಿತಿರಲ್ಲ, ಆ ರೀತಿ ಅಬ್ದುಲ್ ರಹೀಂ ಸಾಹೇಬನನ್ನ ಮಗ್ಗದ ಸಾಹೇಬ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಆ ಊರಿನವರೆಲ್ಲ ಗುರುತಿಸ್ತಾ ಇದ್ರಂತೆ. ಅವನ ಪೂರ್ವಜರು ಅಂದ್ರೆ ತಾತ ಮುತ್ತಾತ, ಅದಕ್ಕಿಂತ ಹಿಂದಿನ ಪೀಳಿಗೆಯವರು ಯಾರವರು? ಸಾಹೇಬ್ ಬಹದ್ದೂರ್, ಮಗ್ಗದ ಹುಸೇನ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಅವರ ಪೂರ್ವಜರು. ಯಾರ ಪೂರ್ವಜರು? ಅಬ್ದುಲ್ ರಹೀಂ ಸಾಹೇಬನ ಪೂರ್ವಜರು. ಅವರು ಬಹಳ ಜನಪ್ರಿಯ ಹೆಸರಾಂತ ವ್ಯಕ್ತಿಯಾಗಿದ್ರು. ಜೊತೆಗೆ ಹಣವಂತರಾಗಿದ್ರು, ಶ್ರೀಮಂತರಾಗಿದ್ರು. ಅವರು ಎಂತ ಪುಣ್ಯ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಅವರು ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು. ನೋಡ್ರಿ, ಅವ್ರ ಧರ್ಮ ಬೇರೆ, ಆದ್ರೆ ಅನ್ಯ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು. ಹಿಂದೂಗಳ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು, ಮಸೀದಿಗಳನ್ನ ಕಟ್ಟಿಸ್ತಾ ಇದ್ರು. ಇಂತಹ ಧಾರ್ಮಿಕ ಸಹಿಷ್ಣುತೆ ಅವರಲ್ಲಿತ್ತು. ಈ ಕಾರಣದಿಂದ ಆ ಹಳ್ಳಿಯಲ್ಲಿ ಒಂದು ಸಂಪ್ರದಾಯ ಬೆಳೆದು ಬಂದಿತ್ತು. ಯಾವ ಸಂಪ್ರದಾಯ ಅದು? ಆ ಊರಿನಲ್ಲಿ ಒಂದು ರಥೋತ್ಸವ ನಡೀತಾ ಇತ್ತು. ಆ ರಥೋತ್ಸವದ ಸಂದರ್ಭದಲ್ಲಿ ಮೊದಲು ಅವರನ್ನ ಕರೆದು ಅವರ ಮನೆತನದ ಹಿರಿಯ ವ್ಯಕ್ತಿ, ಅಲ್ಲಿಂದ ನಡೆದು ಬಂದಂತಹ ಸಂಪ್ರದಾಯ, ಆ ಮನೆತನದ ಹಿರಿಯ ವ್ಯಕ್ತಿಯನ್ನ ಕರೆದು ಆ ವ್ಯಕ್ತಿಗೆ ಮೊದಲು ಪ್ರಸಾದವನ್ನು ಕೊಟ್ಟು ತದನಂತರ ರಥೋತ್ಸವವನ್ನು ಪ್ರಾರಂಭಿಸ್ತಾ ಇದ್ದಂತೆ. ಇಂಥ ಒಂದು ಸಂಪ್ರದಾಯ ಆ ಹಳ್ಳಿಲಿ ಬೆಳೆದಿತ್ತು. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಈ ರೀತಿ ಸಂಪ್ರದಾಯ ಇದೆ. ಜಾತ್ರೆ ಆಗಿರ್ಬೋದು, ಇನ್ಯಾವುದೇ ಆಚರಣೆ ಆಗಿರ್ಬೋದು, ಒಂದು ಮನೆತನಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ಆ ಕಾರ್ಯ ಶುರು ಆಗುತ್ತೆ. ನಮ್ಮ ಹಳ್ಳಿ, ನಿಮ್ಮ ಹಳ್ಳಿಗಳಲ್ಲೆಲ್ಲ ಆ ರೀತಿ ಸಂಪ್ರದಾಯ ಇದೆ ತಾನೆ? ಆ ರೀತಿ ಸಂಪ್ರದಾಯ ಇತ್ತು. ಮುಂದಿನ ಪ್ಯಾರವನ್ನು ನೋಡ್ಕೊಳ್ಳಿ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ನಾನಾಗ್ಲೇ ತಿಳಿಸ್ತೆ ಮಕ್ಕಳೇ, ಎಲ್ಲ ಹಳ್ಳಿಗಳಲ್ಲಿ ಇಂಥ ಒಂದು ಸಂಪ್ರದಾಯ ಇದೆ. ನಾವೀಗ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಇವತ್ತಿಗೂ ನೋಡ್ತೀವಿ. ನಮ್ಮ ಹಬ್ಬಗಳನ್ನ ಅವ್ರು ಆಚರಿಸ್ತಾರೆ, ಅವ್ರ ಹಬ್ಬಗಳನ್ನು ನಾವು ಆಚರಿಸ್ತೀವಿ. ಇಂಥ ಒಂದು ಸಮನ್ವಯತೆಯನ್ನ ನಾವು ಇವತ್ತಿಗೂ ಕಾಣ್ತೀವಿ. ಅದನ್ನ ಲೇಖಕರು ಸ್ಮರಿಸ್ಕೊಂಡಿದ್ದಾರೆ. ಕತೆ ಹೇಳೋಕೆ ಹೊರಟಿದ್ ಮಗ್ಗದ ಸಾಹೇಬಂದು, ಅಂದ್ರೆ ಅಬ್ದುಲ್ ರಹೀಂ ಸಾಹೇಬಂದು. ಆ ಕತೆ ಹೇಳ್ತಾ ಹೇಳ್ತಾ ನಮ್ಮಲ್ಲಿ ಯಾವ ರೀತಿ ಹಿರಿಯರಲ್ಲಿ ಸದ್ಭಾವನೆಗಳಿದ್ವು, ಸಹಿಷ್ಣುತೆ ಇತ್ತು ಅನ್ನೋದನ್ನ ಹೇಳ್ತಾರೆ. ಅವ್ರ ಊರಿನ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಯಾವುದು ಉದಾಹರಣೆ? ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ, ಅಂದ್ರೆ ಮುಸಲ್ಮಾನರು ವಾಸಿಸಿದಂತಹ ಜಾಗ ಇದೆ. ಆ ಜಾಗದಲ್ಲಿ ಒಂದು ಪವಿತ್ರ ಸ್ಥಾನ ಇದೆ.
ಅಲ್ಲಿ ಯಾವಾಗ್ಲೂ ಉರ್ಸ್ ನಡೀತಾ ಇತ್ತು. ಉರ್ಸ್ ಅಂತಂದ್ರೆ ನಮ್ಮಲ್ಲಿ ಹೇಗೆ ಪುಣ್ಯತಿಥಿಗಳು ಅಂತ ಆಚರಿಸ್ತೀವೋ ಅದೇ ರೀತಿ ಮುಸಲ್ಮಾನ್ ಬಂಧುಗಳು ಅವರ ಅಂದ್ರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿಯಂದು ಒಂದು ಜಾತ್ರೆಯನ್ನ ಮಾಡ್ತಾರೆ. ಅಂತ ಜಾತ್ರೆಗಳಿಗೆ ಉರ್ಸ್ ಅಂತ ಕರಿತೀವಿ. ಅಂತ ಉರ್ಸ್ ನಡೀತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಲೇಖಕರ ಮನೆಯ ಒಬ್ಬ ಪ್ರತಿನಿಧಿ ಯಾವಾಗ್ಲೂ ಇರ್ಲೇಬೇಕಾಗಿತ್ತು. ಎಲ್ಲಿರ್ಲೇಬೇಕಾಗಿತ್ತು? ಉರ್ಸ್ ನಡೀತಕ್ಕಂತ ಜಾಗದಲ್ಲಿ ಇರ್ಲೇಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಅದೇ ರೀತಿ ಹೇಗೆ ಲೇಖಕರ ಮನೆತನದವರು ಉರ್ಸ್ ನಡೀತಕ್ಕಂಥ ಜಾಗಕ್ಕೆ ಹೋಗ್ಬೇಕಾಗಿತ್ತೋ ಅದೊಂದು ಸಂಪ್ರದಾಯ ಆಗಿತ್ತು, ಅದೇ ರೀತಿ ನಮ್ಮ ಹಬ್ಬಗಳಲ್ಲಿ, ಹಿಂದೂಗಳ ಹಬ್ಬಗಳಲ್ಲಿ ಏನು ಪ್ರಮುಖ ಹಬ್ಬಗಳಿದಾವೆ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಮುಂತಾದ ಹಬ್ಬಗಳಲ್ಲಿ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಲೇಖಕರ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದು ಉಭಯ ಕುಶಲೋಪಚಾರಗಳನ್ನ ಮಾತನಾಡ್ತಾ ಇದ್ರು ಅಥವಾ ಕ್ಷೇಮ ಸಮಾಚಾರಗಳನ್ನ ಮಾತನಾಡ್ತಾ ಇದ್ರು. ಅದಾದ ನಂತರ ಏನು ಆ ಒಂದು ಹಬ್ಬಕ್ಕೆ ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನು ಸವಿತಾ ಇದ್ರು, ಸವಿದು ಅಲ್ಲಿಂದ ಹೋಗ್ತಾ ಇದ್ರು. ಬಂದು ಸಿಹಿಯನ್ನ ತಿಂದು ಹೋಗೋದು ಒಂದು ಸಂಪ್ರದಾಯ ಆಗಿತ್ತು. ಒಂದ್ಸಾರಿ ಏನಾಯ್ತು, ಲೇಖಕರು ಹೇಳ್ತಾರೆ, ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಒಂದ್ಸರಿ ಏನಾಯ್ತು, ಹಬ್ಬ ಆಚರಣೆ ಆಗಿತ್ತು. ಲೇಖಕರ ತಾಯಿಯವರಿಗೆ ಹುಷಾರಿರ್ಲಿಲ್ಲ, ಆರಾಮಿರ್ಲಿಲ್ಲ. ಆಗ ಅವ್ರ ಮನೆಯಲ್ಲಿ ಸಿಹಿಯನ್ನು ಮಾಡಿರ್ಲಿಲ್ಲ. ಸಂಪ್ರದಾಯ ಹೇಗೆ ಮುರಿಯೋದು ಅಂತ ಹೇಳ್ಬಿಟ್ಟು ಲೇಖಕರ ತಂದೆಯವರು ಏನ್ ಮಾಡಿದ್ರು, ಅಂಗಡಿಲಿ ಹೋಗಿ ಮಿಠಾಯಿಯನ್ನ ಅಂದ್ರೆ ಸಿಹಿಯನ್ನ ತಂದು ಅವರಿಗೆ ಕೊಟ್ರಂತೆ. ಕೊಟ್ಟ ತಕ್ಷಣ ಆ ಮುಖಂಡನಿಗೆ ಬಹಳ ಸಿಟ್ಟು ಬಂದು ಏನ್ ರಾಯರೇ, ಅಂಗಡಿಯಿಂದ ಮಿಠಾಯಿ ತಂದು ಕೊಡ್ತಿರಲ್ಲ, ಹಿಂದಿನಿಂದ ಸಂಪ್ರದಾಯ ನಡೆದು ಬಂದಂತಹ ಸಂಪ್ರದಾಯ ನಿಮಗೆ ಗೊತ್ತಿಲ್ವಾ? ನಿಮ್ಮನೆ ಸಿಹಿಯನ್ನ, ನಿಮ್ಮ ಮನೆಯಲ್ಲಿ ಮಾಡಿದ ಸಿಹಿಯನ್ನೇ ನಾವು ತಿನ್ಬೇಕು, ಸಂಪ್ರದಾಯ ಮುರಿತಾ ಇದ್ದೀರಲ್ಲ. ನಿಮ್ಮನೇಲಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಮನೇಲಿರೋ ಸಕ್ಕರೆನೋ ಬೆಲ್ಲನೋ ಸ್ವಲ್ಪ ತಂದ್ಕೊಡಿ, ಕಲ್ ಸಕ್ಕರೆನ ತಂದ್ಕೊಡಿ. ಅದು ಬಿಟ್ಟು ತಲತಲಾಂತರದಿಂದ ಬಂದಂತಹ ಸಂಪ್ರದಾಯ ಮುರಿಬಹುದಾ ನೀವು ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಹೇಳಿದ್ರಂತೆ. ಅದನ್ನಿಲ್ಲಿ ಲೇಖಕರು ನೆನೆಸ್ಕೊಳ್ತಾರೆ. ಧಾರ್ಮಿಕ ಸಹಿಷ್ಣುತೆ ವಿಷಯ ಯಾರು, ಅಬ್ದುಲ್ ರಹೀಂ ಸಾಹೇಬನ ಪೂರ್ವಜರಲ್ಲಿದ್ದಂತಹ ಧಾರ್ಮಿಕ ಸಹಿಷ್ಣುತೆ ವಿಷಯವನ್ನ ಲೇಖಕರು ಹೇಳುವಾಗ ಈ ಪ್ರಸ್ತುತ ಈ ಒಂದು ಹಿಂದಿನ ನೆನಪು, ಲೇಖಕರ ಹಿಂದಿನ ನೆನಪು ಆಗುತ್ತೆ. ಅದನ್ನ ಇಲ್ಲಿ ಲೇಖಕರು ಸ್ಮರಿಸಿಕೊಂಡಿದ್ದಾರೆ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ, ರೋಷಗಳ ಉದ್ಗಾರವಾಗಿತ್ತು. ಈ ಪ್ಯಾರದಲ್ಲಿ ಲೇಖಕರು ಹಿಂದೆ ತಮ್ಮ ಊರಿನಲ್ಲಿ ನಡೆದಂತಹ ಧರ್ಮ ಸಾಮರಸ್ಯದ ವಿಷಯವನ್ನು ಹೇಳಿದರು. ಇದಾದ ನಂತರ ಮತ್ತೆ ಕತೆಗೆ ಬರ್ತಾರೆ. ಅಬ್ದುಲ್ ರಹೀಂ ಅವನನ್ನ ಮಗ್ಗದ ಸಾಹೇಬ ಅಂತ ಕರಿತಾ ಇದ್ರು. ಆದ್ರೆ ಕರಿತಾ ಇದ್ದಿದ್ದು ಅಬ್ದುಲ್ ರಹೀಮನಿಗೆ ಇಷ್ಟ ಆಗ್ತಿರ್ಲಿಲ್ಲ, ಬಹಳ ಕೋಪ ಬರ್ತಾ ಇತ್ತಂತೆ. ಮಕ್ಕಳೇ, ಹಾಗೆ ನಾವು ನಮಗೆ ಬಹಳ ನೋವು ಕೊಟ್ಟಂತಹ ವಸ್ತುವನ್ನು ನಾವು ನೋಡೋದಕ್ಕೆ ಇಷ್ಟಪಡಲ್ಲ, ಅದನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾವಾಗ ಆ ನೆನಪನ್ನು ಇದ್ರು ಜನ, ಆಗ ಅಬ್ದುಲ್ ರಹೀಮನಿಗೆ ಅದರ ಬಗ್ಗೆ ಕೋಪ ಬರ್ತಾ ಇತ್ತು. ಏನಂತ ಇದ್ದ, ಅನಿಷ್ಟ, ಆ ಮಗ್ಗದ ಹೆಸರೆತ್ತಬೇಡಿ, ಮಗ್ಗೆಲ್ಲ ಕೊರಳಿಗೆ ಹಗ್ಗ. ಅದು ಮಗ್ಗ ಅಲ್ಲ, ನನ್ನ ಕೊರಳಿಗೆ ಹಗ್ಗ. ನನ್ನ ಜೀವವನ್ನ ತೆಗೆಯೋದಿಕ್ಕೆ ಹೊಂಚಾಕಿದ್ದು, ನನ್ನ ಜೀವನವನ್ನ ಅಧಪತನಕ್ಕೆ ತಂದಿದ್ದು, ಅನಿಷ್ಟದ ಹೆಸರೆತ್ತಬೇಡಿ ಅಂತ ಹೇಳ್ಬಿಟ್ಟು ರೋಷ ಮತ್ತೆ ಉದ್ಗಾರಗಳಲ್ಲಿ, ಅಂದ್ರೆ ಬಹಳ ಕೋಪದಿಂದ
ಅವನು ಹೇಳ್ತಾ ಇದ್ದ. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೇಬರಗಳಾಗಿ ಹರುಕು ಚಿಂದಿಯಾಗುವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು ಬಹು ಅಗ್ಗ. ಜನರಿಗೆ ಬೇಕಾದುದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರೂ ಅವರ ಅನ್ನಕ್ಕೆ ಸಂಚಕಾರವಾಯಿತು. ಮಕ್ಕಳೇ, ನಿಮ್ಗೆ ಬ್ರಿಟಿಷರ ನೀತಿ ಗೊತ್ತಿದೆ. ಯಾವಾಗ ಕೈಗಾರಿಕಾ ಕ್ರಾಂತಿ ಆಯ್ತೋ, ಅಂದ್ರೆ ಯಂತ್ರಗಳ ಆವಿಷ್ಕಾರ ಆಯ್ತೋ, ಕ್ರಾಂಪ್ಟನ್ ಅನ್ನೋನು ಸ್ಪಿನ್ನಿಂಗ್ ಜೆನ್ನಿ ಅನ್ನೋ ಒಂದು ಬಟ್ಟೆ ನೂಲನ್ನ ತಯಾರಿಸುವಂತ ಯಂತ್ರವನ್ನ ಕಂಡುಹಿಡಿತಾರೆ. ಆಗ ಅಂದ್ರೆ ಮೊದಲು ಆ ಬಟ್ಟೆ ನೂಲುವಂತಹ ಯಂತ್ರ, ಹಬೆ ಶಕ್ತಿಯಿಂದ ಬಟ್ಟೆ ನೂಲುವಂತಹ ಯಂತ್ರವನ್ನ ಆತ ಕಂಡಿಡಿದ ನಂತರ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಬಟ್ಟೆಯನ್ನ ಉತ್ಪಾದನೆ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಅತಿ ಹೆಚ್ಚಿನ ಉತ್ಪಾದನೆಯನ್ನ, ಬಟ್ಟೆಗಳ ಉತ್ಪಾದನೆಯನ್ನ ಇಂಗ್ಲೆಂಡ್ನವರು ಅಥವಾ ಬ್ರಿಟಿಷ್ನವರು ಮಾಡ್ತಾರೆ. ಹೀಗಾಗಿ ಅಷ್ಟು ಉತ್ಪಾದಿತ ವಸ್ತುಗಳನ್ನ ಅಥವಾ ಬಟ್ಟೆಗಳನ್ನ ಅವರು ಸಾಮ್ರಾಜ್ಯಶಾಹಿ ನೀತಿಯಿಂದ ಯಾವ್ಯಾವ ದೇಶವನ್ನ ಆಳ್ತಾ ಇದ್ರೋ ಆ ದೇಶಗಳ ಮೇಲೆ ಬಲವಂತವಾಗಿ ಅವುಗಳನ್ನು ತಂದು ಆ ದೇಶಗಳಲ್ಲಿ ಮಾರಾಟವನ್ನ ಮಾಡ್ತಾರೆ. ಈ ರೀತಿ ಮಾರಾಟ ಮಾಡ್ತಾ ಇರ್ಬೇಕಾದ್ರೆ ಯಂತ್ರದಿಂದ ತಯಾರಾದಂತಹ ಬಟ್ಟೆಗಳಾದ್ರಿಂದ ಅವುಗಳ ಬೆಲೆಗಳು ಕೂಡ ಅತ್ಯಂತ ಕಡಿಮೆ ಇರ್ತಾ ಇದ್ವು. ಅವು ಹೇಗಿರ್ತಾ ಇದ್ವು? ನಿಕೃಷ್ಟ ವಸ್ತುಗಳು. ನಿಕೃಷ್ಟ ಅಂತಂದ್ರೆ ಅತಿ ಕೀಳಾದಂತ ವಸ್ತುಗಳಾಗಿದ್ವು. ಒಂದು ವರ್ಷನೂ ಬಾಳಿಕೆ ಬರ್ತಾ ಇರ್ಲಿಲ್ಲ. ಕಳೆ ಬರಹಗಳಾಗಿ, ಕಳೆ ಬರಹ ಅಂತಂದ್ರೆ ಹೆಣ ಅಂತ, ಹೆಣಕ್ಕೆ ನಾವು ಕಳೆ ಬರಹ ಅಂತೀವಿ, ಅಂದ್ರೆ ಉಪಯೋಗಕ್ಕೆ ಬರದೇ ಇರುವಂತದ್ದು. ಚಿಂದಿಯಾಗುವು, ಚೂರ್ ಚೂರಾಗಿ ಹೋಗ್ತಾ ಇದ್ವು. ಒಂದು ವರ್ಷನೂ ಕೂಡ ಉಪಯೋಗಿಸೋದಿಕ್ಕೆ ಯೋಗ್ಯವಾಗಿರ್ಲಿಲ್ಲ. ಆದ್ರೆ ಬಣ್ಣ, ಅದ ಹಾಕಿದಂತಹ ಬಣ್ಣ ಕೂಡ ಏನಾಗ್ತಾ ಇತ್ತು? ಒಂದೇ ತಿಂಗಳಲ್ಲಿ ವಿವರಣ. ಆ ಬಟ್ಟೆಗೆ ಹಾಕಿದ ಬಣ್ಣವೇ ಮಾಸ ಹೋಗ್ತಾ ಇತ್ತು, ಬಣ್ಣವೇ ಇಲ್ಲದಂತೆ ಆಗ್ತಾ ಇತ್ತು. 2 ತಿಂಗಳಲ್ಲಿ ಮಾಯವಾಗುವುದು. 2 ತಿಂಗಳಿಗೆ ಆ ಬಟ್ಟೆಗೆ ಯಾವ ಬಣ್ಣ ಇತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾರು ತಯಾರಿಸಿದಂತಹ ಬಟ್ಟೆಗಳು? ಬ್ರಿಟಿಷರು ತಯಾರಿಸಿದಂತಹ ಬಟ್ಟೆಗಳು. ನಿಮ್ಗೆ ಗೊತ್ತಿದೆ, ಬಟ್ಟೆಗಳ ಹೆಚ್ಚು ಗಿರಣಿಗಳಿರ್ತಕ್ಕಂಥ ಸ್ಥಳ ಪ್ರಪಂಚದಲ್ಲಿ ಯಾವ್ದಪ್ಪ ಅಂತಂದ್ರೆ ಮ್ಯಾಂಚೆಸ್ಟರ್, ಇಂಗ್ಲೆಂಡ್ ನಲ್ಲಿ ಬರುತ್ತೆ. ಅತಿ ಹೆಚ್ಚು ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಸ್ಥಳ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ನಾವು ದಾವಣಗೆರೆನ ಕರಿತೀವಿ. ಅದೇ ರೀತಿ ಅಲ್ಲಿ ತಯಾರಾದಂತಹ, ಇಂಗ್ಲೆಂಡಿನಲ್ಲಿ ತಯಾರಾದಂತಹ ಬಟ್ಟೆಗಳ ಗುಣಮಟ್ಟ ಅತ್ಯಂತ ದುರ್ಬಲವಾಗಿತ್ತು. ಆದ್ರೆ ಬಹು ಅಗ್ಗ, ಕೊಳ್ಳೋದಿಕ್ಕೆ ಅತ್ಯಂತ ಕಡಿಮೆ ಬೆಲೆಯ ವಸ್ತುಗಳಂತವು. ಮಕ್ಕಳೇ, ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡಕ್ ನಾವು ಹೋಗ್ತೀವಿ. ಹೋದಾಗ ಒಂದು ವಸ್ತುವಿನ ಬೆಲೆ ಹೆಚ್ಚಾಗಿರುತ್ತೆ, ಗುಣಮಟ್ಟ ಚೆನ್ನಾಗಿರುತ್ತೆ. ಇನ್ನೊಂದು ವಸ್ತುವಿನ ಬೆಲೆ ಕಡಿಮೆ ಇರುತ್ತೆ, ಗುಣಮಟ್ಟ ಅದು ಕೂಡ ಕಡಿಮೆನೇ ಇರುತ್ತೆ. ಆಗ ನಾವೇನ್ ಮಾಡ್ತೀವಿ? ಹಣವನ್ನ ಉಳಿಸೋ ಸಲುವಾಗಿ ಕಡಿಮೆ ಮೌಲ್ಯದ ವಸ್ತುವನ್ನ ಕೊಂಡ್ಕೊಳ್ತೀವಿ. ನಾವು ಗುಣಮಟ್ಟ ನೋಡಲ್ಲ. ಆಗಿದ್ದು ಅದೇ. ಭಾರತದಲ್ಲಿ ತಯಾರಾದಂತಹ ಬಟ್ಟೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಭಾರತದಲ್ಲಿ ತಯಾರಾದಂತಹ ಬಟ್ಟೆಗಳನ್ನು ಯಾರೂ ಕೊಳ್ಳಲಿಲ್ಲ. ಅಗ್ಗದ ಬೆಲೆಯ ಬ್ರಿಟಿಷರ ವಿದೇಶದಲ್ಲಿ, ವಿಲಾಯಿತಿ ಅಂದ್ರೆ ವಿದೇಶದಲ್ಲಿ ಉತ್ಪಾದನೆಯಾದಂತಹ ಬಟ್ಟೆಗಳನ್ನೇ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಎಂತಹ ದೊಡ್ಡ ಪೆಟ್ಟು ಭಾರತದ ಅರ್ಥವ್ಯವಸ್ಥೆಗೆ ಕೊಡ್ತಪ್ಪ ಅಂತಂದ್ರೆ, ಮಕ್ಕಳೇ ನಿಮ್ಗೆಲ್ಲ ಗೊತ್ತಿಲ್ಲ, ಎಷ್ಟೋ ಲಕ್ಷಾಂತರ ಜನ ಚರಕದಲ್ಲಿ ನೂಲು ತೆಗೆದು ಮಗ್ಗದಿಂದ ಬಟ್ಟೆಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಗುಡಿ ಕೈಗಾರಿಕೆಗಳು ಭಾರತದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿದ್ವು. ಬಹುತೇಕರು ಅದನ್ನೇ ಅವಲಂಬಿಸಿದ್ರು. ಅಂತ ಲಕ್ಷಾಂತರ ಕುಟುಂಬಗಳು ತಯಾರಿಸಿದಂತಹ ಬಟ್ಟೆಗಳು ಮಾರಾಟ ಆಗದೇನೆ ಅವರೆಲ್ಲ ಆ ಸಂಸಾರಗಳು ಬೀದಿಗೆ ಬಂತಂತೆ. ಲಕ್ಷಾಂತರ ಜನ ಹಸಿವೆಯಿಂದ ಸಾವನ್ನಪ್ಪಿದ್ರಂತೆ. ಅಂತಹ ಬಹುದೊಡ್ಡ ಪೆಟ್ಟನ್ನ ಬ್ರಿಟಿಷರ ಆ ನೀತಿ
ನಮ್ಮ ಭಾರತಕ್ಕೆ ನೀಡ್ತು. ಬಹುತೇಕರು ಅದರಿಂದ ಆ ಗುಡಿ ಕೈಗಾರಿಕೆಗಳನ್ನೇ ಅವಲಂಬಿಸಿದಂಥವ್ರು, ಮಗ್ಗವನ್ನೇ ಅವಲಂಬಿಸಿದಂಥವ್ರು ಭಿಕಾರಿಗಳಾದ್ರು, ಗತಿ ಇಲ್ಲದವರಾದ್ರು, ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೊನೆಗೆ ಅವರ ಅನ್ನಕ್ಕೂ ಸಂಚಕಾರವಾಯಿತು, ಅನ್ನವೂ ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಾಪ ಅಬ್ದುಲ್ ರಹೀಮನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಭಾರತದಲ್ಲಿ ಮಗ್ಗವನ್ನೇ ಅವಲಂಬಿಸಿದಂತಹ ಅನೇಕ ಕುಟುಂಬಗಳು ಬೀದಿಗೆ ಬಂದವು. ಆ ಬೀದಿಗೆ ಬಂದಂತಹ ಕುಟುಂಬಗಳಲ್ಲಿ ಅಬ್ದುಲ್ ರಹೀಂ ಸಾಹೇಬನ ಕುಟುಂಬವು ಕೂಡ ಒಂದು. ಪಾಪ ಅವನ ಗತಿ ಹೇಳ್ತೀರ್. ಹಿರಿಯರು ಬೇಕಾದಷ್ಟು ಆಸ್ತಿ ಮಾಡಿದ್ರು, ಭವ್ಯವಾದ ಮನೆ ಕಟ್ಟಿದ್ರು. ಆ ಹಳೆಯ ಕಾಲದ ಮನೆಯನ್ನು ಕೂಡ ಮಾರ್ಬೇಕಾದಂತಹ ಪರಿಸ್ಥಿತಿ ಬಂತು. ದುಡಿಮೆ ಇಲ್ಲ. ವಿಶಾಲವಾದ ತೋಟ ಇತ್ತು, ಆ ತೋಟವನ್ನು ಮಾರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಕೂತು ಉಂಡರೆ ಕುಡಿಕೆ ಹುಣ್ಣು ಸಾಲದು ಅಂತ ಹೇಳ್ತಾರೆ. ಉದ್ಯೋಗ ಇಲ್ಲದಂತಾಯ್ತು. ಹಿರಿಯರು ಮಾಡಿದಂತ ಆಸ್ತಿ ಎಲ್ಲ ಏನಾಗ್ತಾ ಬಂತು, ಕರಗ್ತಾ ಬಂತು. ಹಾಗಾಗಿ ಮಗ್ಗಕ್ಕೆ ಕೆಲಸವಿಲ್ಲದಂತಾಯ್ತು. ಆ ಮಗ್ಗದ ಪರಿಕರಗಳು, ಬಟ್ಟೆಯನ್ನು ನೇಯುವಂತಹ ಸಾಧನ ಏನಿತ್ತು ಅದು ಧೂಳಿಂದ, ಜೇಡನ ಬಲೆಯಿಂದ ಆಚ್ಛಾದಿತವಾಗಿವೆ. ಆಚ್ಛಾದಿತ ಅಂತಂದ್ರೆ ಜೇಡನ ಬಲೆಯಿಂದ ಮುಚ್ಚಲ್ಪಟ್ಟವು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಅಬ್ದುಲ್ ರಹೀಂ ಅಷ್ಟು ಭವ್ಯವಾದ ಮನೆಯನ್ನ, ಹಿರಿಯರು ಮಾಡಿದಂತಹ ಮನೆ, ವಿಶಾಲವಾದ ತೋಟ ಎಲ್ಲವನ್ನು ಮಾರಿ ಕೊನೆಗೆ ಅವನು ಕೂಡ ನಿರ್ಗತಿಕನಾದ. ಯಾವ ಮಟ್ಟಿಗೆ ನಿರ್ಗತಿಕನಾದ, ಯಾವ ಮಟ್ಟಿಗೆ ಬಡತನ ಅವನನ್ನ ತಿಂತಾಯ್ತಪ್ಪ ಅಂತಂದ್ರೆ, ಅವನ ಮನೆಯಲ್ಲೂ ಊಟಕ್ಕೆ ಇದೆಯೋ ಇಲ್ವೋ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಮತ್ತೊಬ್ಬ ಪೋಸ್ಟ್ ಮಾಸ್ತರನಾದ. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ. ಈ ಪದರ್ಥ ಈ ಪರಿಸ್ಥಿತಿಯಿಂದ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅಬ್ದುಲ್ ರಹೀಮನ ಕುಟುಂಬದ ಪರಿಸ್ಥಿತಿ ಆ ರೀತಿ ನಿರ್ಮಾಣ ಆಗಿದ್ರಿಂದ ಮಕ್ಕಳನ್ನ ನಾನು ಒಂದು ಹಂತಕ್ಕೆ, ಒಳ್ಳೆ ಹಂತಕ್ಕೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಅಬ್ದುಲ್ ರಹೀಂ ಏನ್ ಮಾಡ್ತಾನೆ, ಆ ಮಕ್ಕಳಿಗೆ, ಅವನಿಗೆ 3 ಜನ ಗಂಡು ಮಕ್ಕಳು, ಆ 3 ಜನ ಗಂಡು ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ. ಅವನ ಉದ್ದೇಶ ಏನಾಗಿತ್ತು, ಸರ್ಕಾರಿ ನೌಕರಿನ 3 ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ಆಸೆ ಅವನಿಗೆ. ಅದರಂತೆ 3 ಜನ ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾನೆ. ಅದರಲ್ಲಿ 2 ಗಂಡು ಮಕ್ಕಳು ಬಹಳ ವಿಧೇಯರಾಗಿ ತಂದೆ ಹೇಳಿದಂತೆ ಅಭೀಷ್ಟವನ್ನು, ಅಂದ್ರೆ ಬಯಸಿದ್ದನ್ನು, ತಂದೆ ಏನು ಬಯಸಿದ್ನೋ ಆ ಬಯಕೆಯನ್ನ ನೆರವೇರಿಸಿದರು. 2 ಕೂಡ ಸರ್ಕಾರಿ ನೌಕರಿಗೆ ಹೋದ್ರು. ಒಬ್ಬ ಮಗ ಏನಾದ, ಒಂದು ಕಚೇರಿಯಲ್ಲಿ ಗುಮಾಸ್ತನಾದ. ಗುಮಾಸ್ತ ಅಂದ್ರೆ ಲೆಕ್ಕಿಗ, ಕಾರ್ಕೋನ. ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ, ಇನ್ನೊಬ್ಬ ಅಂಚೆ ಇಲಾಖೆಯಲ್ಲಿ ಕೆಲಸ ಅವನಿಗೆ ಕೂಡ ಸಿಕ್ತು. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಆಯ್ತು. ಹಂಗಂತ ಅವನೇನ್ ದಡ್ಡ ಅಲ್ಲ. ಕರೀಂ ಆಟದಲ್ಲೂ ಬಹಳ ಜೋರು, ಪಾಠದಲ್ಲೂ ಬಹಳ ಚುರುಕು, ಬಹಳಷ್ಟು ಬುದ್ಧಿವಂತ. ಅಲ್ಲೇ ಬುದ್ಧಿವಂತ ಮಗನಿಂದ ನಿರಾಸೆ ಆಯ್ತಾ, ಮತ್ತೆ ಅದ್ರ ಜೊತೆಗೆ ಹಸನ್ಮುಖಿ ಬೇರೆ, ಯಾವಾಗಲೂ ನಗು ಮುಖವನ್ನ ಹೊಂದಿದಂತಹ ವ್ಯಕ್ತಿ, ಎಲ್ಲರಿಗೂ ಬೇಕಾದಂಥವನು. ಒಂದು ಕಳಕಳಿ ಇತ್ತು, ಒಡನಾಟ ಇತ್ತು,
ಜನಬಾಳಿಕೆ ಅಂತಾರಲ್ಲ, ಹೆಚ್ಚು ಜನರನ್ನ ಮಾತನಾಡಿಸ್ಬೇಕು, ಅವ್ರ ಹತ್ರ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆಯನ್ನ ಹೊಂದಿರತಕ್ಕಂಥವನು ಕರೀಂ ಆಗಿದ್ದ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಮಗ್ಗ ಅಂತಂದ್ರೆ ಅವನಿಗೆ ಪಂಚಪ್ರಾಣ, ಬಹಳ ಆಸೆ, ಬಹಳ ಆಸಕ್ತಿ. ಮನೆಯಲ್ಲಿ ಅಟ್ಟದ ಮೂಲೆಯಲ್ಲಂತೂ ಮಗ್ಗ ಇತ್ತು, ಮಗ್ಗದ ಸಾಧನ ಇತ್ತು, ಆ ಬಟ್ಟೆನ ನೂಲ್ತಕ್ಕಂಥ ಸಾಧನ ಇತ್ತು. ಆದ್ರೆ ಅಟ್ಟ ಹತ್ತಿ ಆ ವಸ್ತುವನ್ನ, ಆ ಸಾಧನವನ್ನ ನೋಡೋದಕ್ಕೆ ತಂದೆ ಅಂತೂ ಬಿಡ್ತಾ ಇರ್ಲಿಲ್ಲ, ಮುಟ್ಟೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಆ ಕಡೆ ಗಮನ ಹರಿಸೋದಕ್ಕೆ ಯಾರೂ ಬಿಡ್ತಾ ಇರ್ಲಿಲ್ಲ. ಮನೇಲಂತೂ ಮುಟ್ಟಕ್ ಆಗ್ತಿರ್ಲಿಲ್ಲ ಯಾರಿಗೆ? ಕರೀಮನಿಗೆ. ಆದ್ರೆ ಅವನು ಗ್ರಹಚಾರನೋ ಏನೋ, ಶಾಲೆಯಲ್ಲಿ ಮಗ್ಗ ಉದ್ಭವಿಸಬೇಕೆ ಅಂದ್ರೆ ಶಾಲೆಯಲ್ಲೇ ಮಗ್ಗದ ಬಗೆಗಿನ ತರಬೇತಿಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವನು ಗ್ರಹಚಾರನೋ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ಹೇಳಿದೆ. ಮಹಾತ್ಮ ಗಾಂಧಿ ಅತ್ಯುತ್ತಮವಾದಂತಹ ಶಿಕ್ಷಣ ತಜ್ಞ ಕೂಡ ಆಗಿದ್ರು. ಅವರ ಪ್ರೇರಣೆಯಿಂದ ಶಾಲೆಗಳಲ್ಲಿ ಕೆಲವೊಂದು ಮಾರ್ಪಾಟಾಯಿತು, ನವೀನ ಶಿಕ್ಷಣ ಪ್ರಾರಂಭ ಆಯಿತು. ಏನಿದು ನವೀನ ಶಿಕ್ಷಣ ಅಂತಂದ್ರೆ, ಮಕ್ಕಳಿಗೆ, ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಉದ್ಯೋಗದ ಬಗೆಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಈ ಒಂದು ನೀತಿಯ ಬಹುಮುಖ್ಯ ಅಂಗ ಆಗಿತ್ತು. ಯಾವ ರೀತಿ ಔದ್ಯೋಗಿಕ ಶಿಕ್ಷಣ ಕೊಡ್ತಾ ಇದ್ರು? ಅವರಿಗೆ ಹಸ್ತಕೌಶಲವನ್ನ ಬೆಳೆಸ್ತಾ ಇದ್ರು. ಹಸ್ತಕೌಶಲ ಅಂದ್ರೇನು? ಕೆಲಸ ಮಾಡುವಂತಹ ಕಲೆ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತಹ ಕಲೆಯನ್ನ ಕಲಿಸ್ತಾ ಇದ್ರು. ಅದ್ರ ಜೊತೆಗೆ ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡೋದು. ದೇಹ ಶ್ರಮ ಅಂತಂದ್ರೆ ನಮ್ಮ ದೇಹವನ್ನ ದಂಡಿಸಿ ಕೆಲಸ ಮಾಡೋದು. ದೇಹ ದಂಡನೆಗೊಳಗಾಗುತ್ತೆ, ದೇಹ ಆಯಾಸಕ್ಕೊಳಗಾಗುತ್ತೆ ಅಂತ ನಾವು ಕೆಲಸನೇ ಮಾಡಲ್ಲ, ಅದಲ್ಲ. ವಚನಕಾರರನ್ನ ನಾವು ಅಭ್ಯಾಸ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಕಾಯಕಕ್ಕೆ ಅವ್ರು ಎಷ್ಟು ಬೆಲೆಯನ್ನ ಕೊಡ್ತಾ ಇದ್ರು. ಕಾಯಕವನ್ನ ಮಾಡದೆ ಒಂದು ದಿನದ ಒಂದು ಹೊತ್ತಿನ ಊಟವನ್ನ ಮಾಡ್ತಾ ಇರ್ಲಿಲ್ಲ ಯಾರು? ನಮ್ಮ ವಚನಕಾರ. ಕಾಯಕಕ್ಕೆ ಅಷ್ಟು ಬೆಲೆ ಇದೆ, ಕೆಲಸಕ್ಕೆ ಅಷ್ಟು ಬೆಲೆ ಇದೆ. ಕೆಲಸ ಹೇಗಾಗುತ್ತೆ? ನಮ್ಮ ದೇಹವನ್ನ ದಂಡಿಸುವುದರಿಂದ ಆಗುತ್ತೆ. ಆಯಾಸ ಆಗುತ್ತೆ, ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ದಂಗಿದ್ರೆ, ದೈಹಿಕ ಶ್ರಮದ ಬಗೆಗೆ ಗೌರವ ಭಾವವನ್ನ ಉಂಟು ಮಾಡೋದು ಕೂಡ ನವೀನ ಶಿಕ್ಷಣದ ಒಂದು ಭಾಗ ಆಗಿತ್ತು. ಅದ್ರ ಜೊತೆಗೆ ಕೆಲವರಿಗೆ ಬೇರೆ ಬೇರೆ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ರು. ಯಾವ ರೀತಿ ತರಬೇತಿ? ಕೆಲವರಿಗೆ ಬಡಗಿ ಕೆಲಸವನ್ನ, ಮರದಿಂದ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ, ಇನ್ ಕೆಲವರಿಗೆ ಬಿದಿರಿಂದ ಕುರ್ಚಿಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ, ಇನ್ ಕೆಲವರಿಗೆ ಕೃಷಿಗೆ ಸಂಬಂಧಿಸಿದಂತೆ, ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ತರಬೇತಿ ನೀಡುವಂತಹ ಕೆಲಸ. ಅದ್ರ ಜೊತೆಗೆ ಮತ್ತು ಕೆಲವರಿಗೆ ಮಗ್ಗದಿಂದ ಕೆಲಸ ಮಾಡುವಂತಹ, ಬಟ್ಟೆಯನ್ನ ನೇಯ್ಗೆ ಮಾಡುವಂತಹ ಕೆಲಸದ ತರಬೇತಿಯನ್ನ ಕೊಡ್ತಾ ಇದ್ರಂತೆ. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರಕಾರದಿಂದ ಹುಡುಗ ಕರೀಂನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವು ಬಂದು ಬಿಟ್ಟವು. ಯಾವಾಗ ಮಗ್ಗದ ಬಗೆಗೆ ಅಭಿರುಚಿ ಬೆಳೆಸ್ಕೊಂಡು ಮಗ್ಗದ ತರಬೇತಿಯನ್ನ ಶಾಲೆಯಲ್ಲಿ ಪಡೆಯೋದಕ್ಕೆ ಶುರು ಮಾಡ್ತಾನೋ, ಆಗ ಬಹು ಸಹಜವಾಗಿಯೇ ಮಗ್ಗ ಅಂದ್ರೆ ಅದರ ಹೆಸರನ್ನೇ ಕೇಳಲು ಇಷ್ಟಪಡದಂತಹ ಅಬ್ದುಲ್ ರಹೀಂ ಸಾಹೇಬನಿಗೆ
ತನ್ನ ಮಗ ಮಗ್ಗವನ್ನು ಕಲಿತಾ ಇದ್ದಾನೆ ಅಂತ ಕೇಳಿ ಬಹಳ ಕೋಪ ಬರುತ್ತೆ, ರೋಷ ಉಕ್ಕಿ ಬರುತ್ತೆ. ನೇರವಾಗಿ ಅವನ ಮುಖ್ಯೋಪಾಧ್ಯಾಯರ ಹತ್ರ ಹೋಗ್ತಾರೆ. ಅವರ ಹೆಸರು ಶಂಕರಪ್ಪ ಅಂತ. ಅವರ ಜೊತೆಗೆ ನಿಷ್ಠುರವಾಗಿ, ನಿಷ್ಠುರ ಅಂತಂದ್ರೆ ಕ್ರೂರವಾಗಿ, ಮುಖ್ಯೋಪಾಧ್ಯಾಯರು ಅನ್ನೋ ಬೆಲೆ ಇಲ್ಲದಂತೆ ಅವ್ರ ಜೊತೆಗೆ ಹೇಗ್ ಬೇಕೋ ಹಾಗೆ ಜಗಳ ಆಡಿರ್ತಾರೆ. ಇದನ್ನೇನ್ರಿ ಕಲ್ಸೋದು ನೀವು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಿಷ್ಠುರವಾಗಿ ಜಗಳ ಆಡ್ತಾರೆ. ಆದ್ರೆ ಹುಡುಗ ಕರೀಂ ಅವನು ಶಾಲೆಯಲ್ಲಿ ಆ ಮಗ್ಗದ ಕೆಲಸವನ್ನ ಕಲಿತಾ ಕಲಿತಾ ಸಹಜವಾಗಿ ಅವನೇನೋ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ಒಂದು ಪರಿವರ್ತನೆಯನ್ನ ಮಾಡಿರ್ತಾನೆ. ಆ ಪರಿವರ್ತನೆ ಏನು ಅಂತ ಕೊಟ್ಟಿಲ್ಲ ಪುಸ್ತಕದಲ್ಲಿ, ಬಹುಶಃ ಹೀಗಿರ್ಬೋದು. ಏನ್ ಪರಿವರ್ತನೆ? ವೇಗವಾಗಿ ಬಟ್ಟೆಯನ್ನ ತಯಾರು ಮಾಡ್ತಕ್ಕಂಥದ್ದು, ಅಥವಾ ಉತ್ಕೃಷ್ಟ ದರ್ಜೆಯ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಪರಿವರ್ತನೆಯನ್ನ ಅದರಲ್ಲಿ ಮಾಡಿರ್ತಾರೆ. ಸಹಜವಾಗಿಯೇ ಮುಖ್ಯೋಪಾಧ್ಯಾಯರಿಗೆ ಖುಷಿ ಆಗುತ್ತೆ, ಶಂಕರಪ್ಪ ಅವರಿಗೆ ಕರೀಂ ಬಗ್ಗೆ. ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತಾರೆ, ನಮ್ಮ ಶಾಲೆಯಲ್ಲಿ ಇಂಥ ಹುಡುಗ ಇಂಥ ಮಾರ್ಪಾಟ್ ಮಾಡಿದ್ದಾನೆ, ಈ ರೀತಿನೂ ತಯಾರು ಮಾಡಬಹುದು ಅಂತ ತೋರಿಸ್ಬಿಟ್ಟಿದ್ದಾನೆ ಅಂತ. ಮೇಲಧಿಕಾರಿಗಳಿಗೂ ಖುಷಿ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಅದರ ಫಲಸ್ವರೂಪಿಯಾಗಿ ಸರ್ಕಾರದಿಂದ ಬಹುಮಾನವನ್ನು ಘೋಷಣೆ ಮಾಡ್ತಾರೆ. ಆ ಬಹುಮಾನ ಏನನ್ನ ಒಳಗೊಂಡಿತ್ತು? ಒಂದು ಪದಕವನ್ನ, ಅದರ ಜೊತೆಗೆ ಬೆಳ್ಳಿಯ ಪದಕವನ್ನ, ಅದ್ರ ಜೊತೆಗೆ 100 ರೂಪಾಯಿಯನ್ನ ಒಳಗೊಂಡಿರುತ್ತೆ. 100 ರೂಪಾಯಿ ಅಂತಂದ್ರೆ ಈಗ ಅದ್ರ ಮೌಲ್ಯ ಕಡಿಮೆ ಇರ್ಬೋದು, ಆಗಿನ ಕಾಲಕ್ಕೆ ಅದು ತುಂಬಾ ಮೌಲ್ಯ ಹೊಂದಿರತಕ್ಕಂಥದ್ದು, ತುಂಬಾ ಬೆಲೆಯುಳ್ಳದು. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಅಬ್ದುಲ್ ರಹೀಮನಿಗೂ ಕೂಡ ಇದರಿಂದ ಬಹಳ ಕೋಪ ಬರುತ್ತೆ. ಏನಿವನು ಅನಿಷ್ಟ ಮಗ್ಗದ ಸಹವಾಸ ಮಾಡಿದನಲ್ಲ, ಮಗ್ಗವನ್ನೇ ಕಲಿತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಸಾರಿ ಹೇಳ್ತಾರೆ, ಗದರುತ್ತಾರೆ, ಹೊಡಿತಾರೆ. ಆದ್ರೆ ಅವನು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ, ಆ ಮಗ್ಗದ ಹುಚ್ಚನ್ನು ಬಿಡಲ್ಲ. ಯಾವಾಗ ಸರ್ಕಾರದಿಂದ ಅವನಿಗೆ ಬಹುಮಾನ ಬಂತು, ಅವನ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತೆ. ಮಕ್ಕಳಿಗೆ ಪ್ರೇರಣೆ ಕೊಟ್ಟಷ್ಟು ಕೆಲಸವನ್ನ ಮಾಡೋ ಉತ್ಸಾಹ ಅವರಲ್ಲಿ ಇಮ್ಮಡಿ ಆಗ್ತಾ ಹೋಗುತ್ತೆ. ಹಾಗೆ ಕರೀಮ್ರಿಗೂ ಇಮ್ಮಡಿ ಆಯ್ತು. ಹುಚ್ಚು ಹೆಚ್ಚು ಮಾಡ್ಕೊಂಡ, ಅದರ ಬಗ್ಗೆ ಆಸಕ್ತಿ ಹೆಚ್ಚು ಮಾಡ್ಕೊಂಡ. ಇದು ತಂದೆಗೆ ಇಷ್ಟವಾಗ್ಲಿಲ್ಲ. ತಂದೆ ಏನ್ ಮಾಡ್ತಾನೆ, ಅಬ್ದುಲ್ ರಹೀಂ ತನ್ನ ಮಗನಾದಂತಹ ಕರೀಮನನ್ನ ಶಾಲೆಯಿಂದಲೇ ಬಿಡಿಸ್ಬಿಡ್ತಾನೆ. ಹೆಡ್ ಮಾಸ್ಟರ್ ಶಂಕರಪ್ಪ ಭೇಟಿಯಾಗಿ, ಎಷ್ಟು ಬುದ್ಧಿವಂತ ಮಗುನ ಶಾಲೆ ಬಿಡಿಸ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋ ಸರಿನೇ, ದಯಮಾಡಿ ಶಾಲೆಗೆ ಕಳಿಸಿ, ದಯಮಾಡಿ ಶಾಲೆಗೆ ಕಳಿಸಿ ಅಂತ ಎಷ್ಟೇ ಅನುನಯದಿಂದ ಅಂಗಲಾಚಿದ್ರು ಕೂಡ ಮನಸ್ಸನ್ನ ಬದಲಾಯಿಸ್ಕೊಳ್ಳಲ್ಲ ಅಬ್ದುಲ್ ರಹೀಂ. ತನ್ನ ಮಗನನ್ನ ಮತ್ತೆ ಶಾಲೆಗೆ ಸೇರಿಸೋದಿಲ್ಲ. ಅವನು ನಿರಾಕರಿಸ್ತಾನೆ. ಇಲ್ಲ ಮೇಷ್ಟ್ರೆ, ನಾನು ನನ್ನ ಮಗನನ್ನ ಶಾಲೆಗೆ ಕಳಿಸೋದಿಲ್ಲ ಅಂತ ಅಂತಾನೆ. ಇನ್ನು ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಂನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಅವನು ಶಾಲೆ ಬಿಟ್ಟಿದ್ದ. ಆದ್ರೆ ಆ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಒಂದು ಸಮಾರೋಪ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳೇ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇದ್ರು. ಆ ನಾಟಕಕ್ಕೆ ಕರೀಂನು ಕೂಡ ಸೇರ್ಕೊಂಡಿದ್ದ. ಆ ನಾಟಕದಲ್ಲಿ ಅವನು ನಿರ್ವಹಿಸ್ತಿದ್ದಂತಹ ಪಾತ್ರ ಸ್ತ್ರೀ ಪಾತ್ರ. ಗೌಪ್ಯವಾಗಿ ತಂದೆಗೆ ಗೊತ್ತಿಲ್ಲದಂತೆ ತನ್ನ ತಾಯಿ ಹತ್ರ ಒಂದು ಚಿನ್ನದ ಸರವನ್ನ ಆತ ಪಡೆದಿರ್ತಾನೆ. ಆದ್ರೆ ಅಲಂಕಾರಕ್ಕೋಸ್ಕರ ಪಡೆದಿರ್ತಾನೆ. ಆದ್ರೆ ನಾಟಕ ಮುಗಿಯುತ್ತೆ, ಆ ಚಿನ್ನದ ಸರವನ್ನ ಆತ ವಾಪಸ್ ಮನೆಗೆ ತರಲ್ಲ. ಅವನ ಸುದ್ದಿ ಸುಳಿವು ಇಲ್ಲದಂತೆ ಕಣ್ಮರೆಯಾಗೋಗ್ತಾನೆ. ಎಲ್ಲೋ ಹೋಗ್ಬಿಡ್ತಾನೆ, ಮನೆ ಬಿಟ್ಟು ಹೋಗ್ಬಿಡ್ತಾನೆ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ಮೊದ್ಲೇ ಮಗನ ಬಗ್ಗೆ ಮಗ್ಗದ ಹುಚ್ಚು ಬಿಡ್ಲಿಲ್ಲ ಅಂತ ಕೋಪ ಇತ್ತು. ಯಾವಾಗ ತಾಯಿಯಲ್ಲಿ
ತೆಗೆದುಕೊಂಡಂತ ಎರವಲಾಗಿ ಪಡೆದುಕೊಂಡಂತ ಸರವನ್ನು ವಾಪಸ್ ತರದೆ ಅವನು ಮಾಯವಾಗಿ ಹೋದ್ನು, ಮನೆ ಬಿಟ್ಟು ಹೋದ್ನು. ಆಗ ತಂದೆಗೆ ಕೋಪ ಮತ್ತಷ್ಟು ಜಾಸ್ತಿ ಆಯ್ತು. ಕ್ರೂರವಾಗಿ ಮಗನ ಬಗ್ಗೆನೇ ಶಾಪ ಹಾಕ್ತ. ಹಾಳಾಗಿ ಹೋಗ್ಲಿ, ತಂದೆ ತಾಯಿ ಮಾತು ಕೇಳದೆ ಇರೋನು, ತಂದೆ ಮಾತನ್ನ ಉಲ್ಲಂಘಿಸ್ತೋನು, ತಂದೆ ಮಾತನ್ನ ಉಲ್ಲಂಘಿಸ್ತೋನು ಅಂತ ಮಾತ್ರ ತಿಳಿದಿದ್ದೆ. ಆದ್ರೆ ಈಗ ಗೊತ್ತಾಯ್ತು ಅವನ ಸ್ವಭಾವ. ಅವನು ಬರೇ ತಂದೆ ಮಾತನ್ನ ಉಲ್ಲಂಘಿಸ್ತೋನಲ್ಲ, ಕಳ್ಳ ಕೂಡ ಹೌದು. ನನಗೆ ಆ ಮಗನೇ ಇಲ್ಲ, ನನಗಿರೋದು ಇಬ್ಬರೇ ಮಕ್ಕಳು. ಆ ಕಳ್ಳನಾದಂಥವನು, ಮನೆ ಬಿಟ್ಟು ಓಡಿ ಹೋದಂಥವನು ನನಗೆ ಮಗನೇ ಅಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಶಪಿಸ್ತಾನೆ. ಯಾರಿಗೆ? ಕರೀಂನಿಗೆ. ಯಾರು? ಕರೀಂನ ತಂದೆಯಾದಂತಹ ಅಬ್ದುಲ್ ರಹೀಂ. ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದರು, ತಾಯಿ ಅತ್ತು ಹಂಬಲಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ಅವನು ಶಾಶ್ವತವಾಗಿ ಮನಸ್ಸನ್ನ ಮುಚ್ಕೊಂಡಿದ್ದ, ಮನದ ಬಾಗಿಲನ್ನು ಮುಚ್ಕೊಂಡಿದ್ದ. ಯಾರು? ಅಬ್ದುಲ್ ರಹೀಂ. ಯಾರಿಗೆ? ತನ್ನ ಮಗನಾದಂತಹ ಕರೀಂನಿಗೆ. ಬಾಗಿಲು ಬಡಿತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಬಾಗಿಲು ತೆರೆದು ನೋಡಿದಾಗ ಆ ಮಗ ಅಂತ ಗೊತ್ತಾಯ್ತು. ಪಠಾರಂತೆ ಮತ್ತೆ ಬಾಗಿಲನ್ನು ಮುಚ್ತಾನೆ. ತಾಯಿ ಹೆತ್ತ ಕರಳು ಹಂಬಲಿಸುತ್ತೆ, ಅಯ್ಯೋ ಮಗ ಬಂದಿದ್ದಾನೆ ಅಂತ. ಆದ್ರೆ ಯಾವಾಗ ಮನಸ್ಸಿನ ಬಾಗಿಲನ್ನ ಅಬ್ದುಲ್ ರಹೀಂ ಮುಚ್ಚಿದ್ನೋ ಆ ಮನಸ್ಸಿನ ಬಾಗಿಲನ್ನ ಅವನು ತೆಗಿಲೇ ಇಲ್ಲ. ತೂ ಕರ್ಲು ತಾಯಿ, ಆದ್ರೂ ಅದಕ್ಕೆ ಬೆಲೆಯನ್ನ ಅಬ್ದುಲ್ ರಹೀಂ ಕೊಡ್ಲಿಲ್ಲ. ಕೊನೆಗೆ ನಿವೃತ್ತರಾಗಿದ್ದ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ಕೊನೆಗೆ ತಮ್ಮ ಮುಖ್ಯೋಪಾಧ್ಯಾಯರ ಹತ್ರ ಬರ್ತಾನೆ, ಶಂಕರಪ್ಪನವರ ಹತ್ರ ಬರ್ತಾನೆ. ಬಂದು ಬೇಡ್ಕೊಳ್ತಾನೆ, ಪ್ರಾರ್ಥಿಸ್ಕೊಳ್ತಾನೆ, ನಿಮ್ಮ ಹಳೆ ಶಿಷ್ಯನಿಗೆ ಒಂದು ಉಪಕಾರ ಮಾಡ್ತೀರಾ ಗುರುಗಳೇ? ನನ್ನ ಮುಖವನ್ನ ನೋಡಬಾರದು ಅಂತ ನಮ್ಮ ತಂದೆಯವರು ನಿರ್ಧಾರ ಮಾಡಿದ್ದಾರೆ. ಆ ರೀತಿ ಹಠ ಇದ್ರೆ ತಂದೆ ಮುಖ ಬೇಡ, ತಾಯಿ ಮುಖನಾದ್ರೂ ನೋಡ್ತೀನಿ. ನಾನು ತೆಗೆದುಕೊಂಡು ಹೋಗಿದ್ದಂತ ಸರ ತಂದಿದ್ದೀನಿ, ಅದನ್ನ ಅವಳ ಕಾಲು ಬಳಿ ಇಡ್ತೀನಿ. ಅದ್ರ ಜೊತೆಗೆ 10,000 ರೂಪಾಯಿ ತಂದಿದ್ದೀನಿ, ಅದನ್ನು ಇಡ್ತೀನಿ. ಅದಕ್ಕಾದ್ರೂ ಆ ನನ್ನ ತಂದೆಗೆ ಸಮಾಧಾನ ಹೇಳಿ ಆ ಒಂದು ಭಾಗ್ಯವನ್ನ ಕರುಣಿಸ್ಕೊಡಿ, ತಾಯಿ ನೋಡೋದಿಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಈ ಶಿಷ್ಯನಿಗೊಂದು ಉಪಕಾರ ಮಾಡಿ ಅಂತ ಹೇಳ್ಬಿಟ್ಟು ನಿವೇದಿಸ್ಕೊಳ್ತಾನೆ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಆದರೆ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ. ಹಣ ತಂದಿದ್ದಾನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಶಂಕರಪ್ಪ ಅವರು ಬಂದು ನಿವೇದಿಸ್ಕೊಳ್ತಾರೆ, ನಿಮ್ಮ ಮಗ ತನ್ನ ತಪ್ಪಿನ ಅರಿವಾಗಿ ಬಂದಿದ್ದಾನೆ, 10,000 ರೂಪಾಯಿ ತಂದಿದ್ದಾನೆ, ದಯವಿಟ್ಟು ಅವನನ್ನ ಬರ್ಮಾಡ್ಕೊಳ್ಳಿ. ಆ ಯಾವ ಮಾತನ್ನು ಆ ಮುದುಕ ಅಂತಂದ್ರೆ ಇಲ್ಲಿ ವಯಸ್ಸಾಗಿರುವ ಅಬ್ದುಲ್ ರಹೀಂ ಯಾವ ಮಾತನ್ನು ಕೇಳಿಸ್ಕೊಳ್ಳಿಲ್ಲ. ಮಗನ ಅವನು ನನ್ನ ಹಿರಿಯರು ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬ್ ಎಂತ ಧನವಂತ ವ್ಯಕ್ತಿಗಳು, ನಮ್ಮ ವಂಶಕ್ಕೆ ಮಸಿ ಬರೆದು ಬಿಟ್ಟ. ಅವನು ಹಣ ತಂದಿದ್ದಾನಂತೆ. ಹಣ ಎಲ್ಲಿಂದ ತಂದ? ಕಳುವು ಮಾಡ್ತನ್ನೋ ದರೋಡೆ ಮಾಡ್ತನ್ನೋ? ಯಾರಿಗ್ ಬೇಕವನ ಹಣ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಸ್ಪಂದಿಸದೆ ಶಂಕರಪ್ಪ ಅವರನ್ನ ವಾಪಸ್ ಕಳಿಸ್ತಾನೆ ಅಬ್ದುಲ್ ರಹೀಂ. ಮುಖ ಬಾಡಿಸ್ಕೊಂಡು ಶಂಕರಪ್ಪ ಅವರು ಮತ್ತೆ ತಮ್ಮ ಮನೆಗೆ ವಾಪಸ್ ಆಗ್ತಾರೆ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಆದ್ರೆ ಅವನು 10,000 ರೂಪಾಯಿ ಎಲ್ಲಿಂದ ತಂದಿದ್ದ? ಯಾವ ಹಣ ಅದು? ಹಾಗಾದ್ರೆ ಹೋದಂತಹ ಕರೀಂ ಏನಾಗಿದ್ದ? ಅದು ಮುಂದಿನ ಪ್ಯಾರದಲ್ಲೇ ಬರುತ್ತೆ. ಕರೀಂನ ಹಣ
ಕಳವಿನದು ಅಲ್ಲ, ದರೋಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಂನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಂನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ. ಮಕ್ಕಳೇ, ಈ ಪ್ಯಾರದಲ್ಲಿದೆ. ಕರೀಂ ಎಲ್ಲಿಗೋದ? ತನ್ನ ತಾಯಿ ಸರವನ್ನ ತೆಗೆದುಕೊಂಡು ಹೋದಂತ ಅವನು ಸಣ್ಣ ಪ್ರಾಯದಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ಅದು ಬೆಳೆದಂತೆ ಅದರ ಅಧ್ಯಕ್ಷ ಕೂಡ ಆಗ್ತಾನೆ. ಸಾಕಷ್ಟು ಯಶಸ್ವಿ ಆಗ್ತಾನೆ. ಹೆಚ್ಚು ಬೇಡಿಕೆ ಬರುತ್ತೆ ಅವನು ಉತ್ಪಾದಿಸಿದಂತಹ ಬಟ್ಟೆಗಳಿಗೆ. ಧನವಂತ ಆಗ್ತಾನೆ, ಶ್ರೀಮಂತನಾಗ್ತಾನೆ. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ, ಪರಿವರ್ತನೆಗಳನ್ನ ಮಾಡ್ತಾ ಅವನ ಹೆಸರನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ, ಹೆಸರಾಗ್ತಾ ಹೋಗ್ತಾನೆ, ಪ್ರಖ್ಯಾತಿಯನ್ನ ಪಡಿತಾ ಹೋಗ್ತಾನೆ. ಆದ್ರೆ ಇದು ಯಾವ ವಿಷಯವೂ ತಂದೆಗೆ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ನಾವು ಸಮಾಧಾನದಿಂದ ಯಾವ್ದಾದ್ರೂ ಒಂದು ವಿಷಯ ಕೇಳಿದ್ರೆ ತಾನೆ ಅದರ ವಿಚಾರಗಳು ನಮಗೆ ಗೊತ್ತಾಗೋದು. ಅವನು ಕೇಳೋದಕ್ಕೆ ತಯಾರಿರ್ಲಿಲ್ಲ. ಒಂದು ಸ್ವಲ್ಪನು ಲವಲೇಶವು ತಂದೆಗೆ ಗೊತ್ತಿಲ್ಲ. ಅವನು ಏನಾಗಿದ್ದಾನೆ, ಯಾವ ಮಾರ್ಪಾಟನ್ನ ಮಾಡಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಅವನ ಹೃದಯವನ್ನ ಯಾವ ರೀತಿ ಅವನು ಬಂದಾಗ ಬಾಗಿಲನ್ನು ಮುಚ್ಚಿದ್ನೋ ಆ ರೀತಿ ತನ್ನ ಹೃದಯದ ಬಾಗಿಲನ್ನು ಕೂಡ ಮುಚ್ಚಿದ್ದ. ಕರೀಂನ ಹೆಸರನ್ನು ಯಾರಾದ್ರೂ ಎತ್ತಿದ್ರೆ ಸಾಕು, ಪರಿಚಯ ನನಗೆ ಇಲ್ಲ ಅಂತಾನೆ ನಿಷ್ಠುರವಾಗಿ, ಕಠೋರವಾಗಿ, ಕಠಿಣವಾಗಿ ಆತ ಮಾತಾಡ್ತಾ ಇದ್ದ. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ, ಕಣ್ಣು ಮಂಜಾಗಿದೆ, ಏನು ತೋರದು. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಈ ಘಟನೆ ನಡೆದು ಕೆಲವಾರು ವರ್ಷ ಆಯ್ತು. ಅವನಿಗೂ ವಯಸ್ಸಾಯ್ತು, ಅಬ್ದುಲ್ ರಹೀಮ್ನಿಗೆ ವಯಸ್ಸಾಯ್ತು. ಆರೋಗ್ಯ ಸರಿ ಇಲ್ಲ. ಅನಾರೋಗ್ಯದಿಂದ ಹಾಸಿಗೆಯಲ್ಲಿ ಮಲಗಿದ್ದಾನೆ, ನರಳುತ್ತಾ ಇದ್ದಾನೆ. ನೋಡೋದಿಕ್ಕೆ ಅಸ್ಥಿ ಪಂಜರದಂತೆ ಕಾಣ್ತಾ ಇದ್ದಾನೆ, ಎಲುಬಿನ ಹಂದರದಂತೆ ಕಾಣ್ತಾ ಇದ್ದಾನೆ. ಆಗ ಸರಿಯಾಗಿ ಕಿವಿನೂ ಕೇಳಿಸ್ತಾ ಇರ್ಲಿಲ್ಲ. ಆಗ ಶಂಕರಪ್ಪ ಅವರು ಬಂದ್ರು, ಬಾಗಿಲು ತಟ್ಟಿದ್ರು, ಒಳಗ್ ಬಂದ್ರು, ವಾರ್ತಾ ಪತ್ರಿಕೆ ತೋರಿಸಿದ್ರು. ರಹೀಂ ಸಾಹೇಬ್ರೆ, ನೋಡಿ ಈ ಪತ್ರಿಕೆ ನೋಡಿದಿರಾ? ನೋಡಿ ನೋಡಿ ಈ ಭಾವಚಿತ್ರ ನೋಡಿ ಅಂತ ತೋರಿಸಿದ್ರು. ಮುದುಕ ಕಣ್ಣತ್ತ ಆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡ್ದ. ಆದ್ರೆ ಅವನಿಗೆ ಮಂಜು ಕಾಣ್ತಿರ್ಲಿಲ್ಲ. ಮನೆ ಒಳಗಿದ್ದಂತ ಆತನ ಹೆಂಡತಿ ಓಡ್ ಬಂದು ಆ ಪತ್ರಿಕೆ ಇಸ್ಕೊಂಡು ಹೋದ್ಲು. ನಂತರ ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ಗಟ್ಟಿಯಾಗಿ ಕೂಕೊಂಡ್ಲು, ನಮ್ಮ ಕರೀಂ, ನಮ್ಮ ಕರೀಂ ಅಂತ. ಅದಕ್ಕೆ ರಹೀಂ ಹೇಳ್ತಾನೆ, ಏನು ಜೈಲಿಗೆ ಹೋದನೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತ ಗರ್ಜಿಸಿದ. ನಾವು ನಕಾರಾತ್ಮಕ ಯೋಚನೆ ಮಾಡ್ತಾ ಇದ್ರೆ ಅದೇ ರೀತಿ ಮಾಡ್ತಾ ಇರ್ತೀವಿ. ಕಾಮಲೆ ಕಣ್ಣಿಗೆ ಕಾಣೋದಿಲ್ಲ ಹಳದಿ ಅಂತ ಹಿರಿಯರು ಹೇಳ್ತಾರೆ. ನಮ್ಮ ದೃಷ್ಟಿಕೋನ ಬದಲಾಗ್ಬೇಕು. ಕರೀಂನ ಬಗೆಗೆ ರಹೀಂನಲ್ಲಿದ್ದಂತ ದೃಷ್ಟಿಕೋನ ಅದೇ. ತಂದೆ ಮಾತು ಕೇಳದೆ ಇರೋನು ಕಳ್ತನ ಮಾಡೋದು. ಅವನ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅವನಿಗೆ ಕೆಟ್ಟದಾಗೆ ಕಾಣ್ತಾ ಇತ್ತು. ಯಾವಾಗ ಮನೆ ಒಳಗೆ ಹೆಂಡತಿ ನಮ್ಮ ಕರೀಂ ಅಂತ ಕೂಗಿದ್ಲೋ ಆಗ ಅವನ ಬಗ್ಗೆ ಈತ ತಪ್ಪು ಗ್ರಹಿಕೆನೆ ಮಾಡ್ಕೊಳ್ತಾನೆ. ಮತ್ತೆ ಏನಂತಾನೆ, ಅವನು ಜೈಲಿಗೆ ಹೋದ್ನ, ಅದು ಪತ್ರಿಕೆಯಲ್ಲಿ ಬಂದಿದ್ಯಾ, ಪಾಶಿ ಆಯ್ತೆ, ಶಿಕ್ಷೆ ಆಯ್ತೆ ಅವನಿಗೆ
ಅದನ್ನ ಪೇಪರ್ನಲ್ಲಿ ಅಥವಾ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರಾ? ನಮ್ಮ ಮನೆತನಕ್ಕೆ ಇನ್ನು ಯಾವ ರೀತಿ ಮಸಿ ಬಳಿಬೇಕು ಅಂತ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಮಾತಾಡೋಕ್ ಆಗ್ತಿಲ್ಲ, ವಯಸ್ಸಾಗಿದೆ, ಅನಾರೋಗ್ಯ, ಕೆಮ್ಮುತ್ತಾ ಗಟ್ಟಿಯಾಗಿ ಹೇಳ್ತಾನೆ. ರಹೀಂ ಸಾಹೇಬ್ರೆ, ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ. ಅವಾಗ ಶಂಕರಪ್ಪನವರು ಹೇಳ್ತಾರೆ, ರಹೀಂ ಸಾಹೇಬ್ರೆ, ಆ ರೀತಿ ಏನೂ ಆಗಿಲ್ಲ. ಯಾಕೆ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿಯವರು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಯಾವ ಪ್ರಶಸ್ತಿ ಗೊತ್ತಾ? ಪದ್ಮಭೂಷಣ ಪ್ರಶಸ್ತಿ. ಪದ್ಮಭೂಷಣ ಅನ್ನೋ ಬಿರುದು. ಆ ಭಾವಚಿತ್ರ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ, ಅದನ್ನ ನಾನು ತೋರಿಸಿದ್ದು ಅಂತ ಹೇಳ್ತಾರೆ. ಪಾಪ ಮುದುಕನಿಗೆ ಗೊತ್ತಿಲ್ಲ, ರಹೀಮನಿಗೆ ಗೊತ್ತಿಲ್ಲ. ಆ ಪದ್ಮಭೂಷಣ ಅಂದರೇನು ಮಕ್ಕಳೇ? ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಮತ್ತೆ ಸೇನೆಗೆ ಕೊಡ್ತಕ್ಕಂಥ ಪರಮವೀರ ಚಕ್ರ, ವೀರಚಕ್ರ, ಇವೆಲ್ಲ ಶ್ರೇಷ್ಠವಾದಂತ ಪುರಸ್ಕಾರಗಳು. ಅದನ್ನ ಪಡಿಬೇಕು ಅಂತಂದ್ರೆ ಸಾಮಾನ್ಯರ ಕೈಲಾಗಲ್ಲ. ಅಸಾಮಾನ್ಯನಾದಾಗ ಸಾಧ್ಯ ಆಗತ್ತೆ. ಅಂತ ಪ್ರತಿಷ್ಠಿತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ. ಅಂತ ಪದ್ಮಭೂಷಣ ಪ್ರಶಸ್ತಿಯನ್ನ ಕರೀಂ ಪಡೆದಿದ್ದ. ಅದರ ಮಾಹಿತಿ ಅವನಿಗೆ ಗೊತ್ತಿಲ್ಲ. ಪದ್ಮಭೂಷಣ ಅಂದ್ರೆ ಗೊತ್ತಿಲ್ಲ. ಯಾರಿಗೆ? ಅಬ್ದುಲ್ ರಹೀಮನಿಗೆ. ಪದ್ಮಭೂಷಣ ಅಂದ್ರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ಅವಾಗ ಶಂಕರಪ್ಪನವ್ರು ಹೇಳ್ತಾರೆ, ರಹೀಂ ಸಾಹೇಬ್ರೆ, ಅದು ಎಂತ ಬಿರುದು ಅಂತಂದ್ರೆ ನಿಮ್ಮ ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಮೊಘಲರ ಆಳ್ವಿಕೆಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಕೊಡ್ತಿದ್ದಂತಹ ಬಿರುದುಗಳು. ಹಿಂದಿನ ರಾಜರು ಬಿರುದುಗಳನ್ನು ಕೊಡ್ತಾ ಇದ್ರು. ಈಗ ನಾವು ಅದನ್ನ ಪ್ರಶಸ್ತಿಗಳು, ಸನ್ಮಾನಗಳನ್ನು ನಾವು ಮಾಡ್ತೀವಲ್ಲ, ಆ ರೀತಿ ಬಿರುದುಗಳನ್ನು ಕೊಡ್ತಾ ಇದ್ವಿ. ಶಂಕರಪ್ಪನವರು ಹೇಳ್ತಾರೆ, ರಹೀಂ ಸಾಹೇಬ್ರೆ, ಅದು ನೀವ್ ಹೇಳ್ತಾ ಇದ್ದೀರಲ್ಲ, ಅವೆಲ್ಲದಕ್ಕಿಂತ ದೊಡ್ಡ ಬಿರುದದು, ದೊಡ್ಡ ಪ್ರಶಸ್ತಿ, ದೊಡ್ಡ ಪುರಸ್ಕಾರ. ಆ ವಿಷಯ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆಗ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ರಹೀಮ್ನಿಗೆ ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ತಂದೆ ತಾಯಿ ಹಾಕಿದಂತಹ ಶಾಪಗಳು ಯಾವತ್ತೂ ಮಕ್ಕಳಿಗೆ ವರವೇ. ಆತ ಎಷ್ಟು ಶಾಪ ಹಾಕಿದ್ದ, ಅದ್ಯಾವುದು ನಾಟ್ಲಿಲ್ಲ. ದೇವರು ದಯಾಳು, ದೇವರು ದೊಡ್ಡವನು. ನಾನು ಹಾಕಿದಂತಹ ಶಾಪಗಳನ್ನು ಪರಿಗಣಿಸ್ತಿಲ್ಲ. ನನ್ನ ಮಗನಿಗೆ ಒಳ್ಳೇದನ್ನ ಮಾಡ್ದ. ಎಲ್ಲರಿಗಿಂತಲೂ ಮೇಲಾದನೆ. ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದ್ದೆ ನನ್ನ ಮಗ, ನನ್ನ ವಂಶಕ್ಕೆ, ನನ್ನ ಹೆಸರಿಗೆ, ನನ್ನ ಮನೆತನಕ್ಕೆ ಕೀರ್ತಿ ತಂದ ಅಂತ ಹೇಳ್ಬಿಟ್ಟು ಒಂದ್ ಕೈಲಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೇ ಕೆಮ್ತಾ ಅದ್ರ ಜೊತೆಗೆ ಅಳುತ್ತಾ ಭಾವುಕನಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಂತೆ. ಕಠಿಣ ಪರಿಶ್ರಮದಿಂದ ನಾವೇನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಆಸಕ್ತಿಯೇ ಕಲಿಕೆಯ ತಾಯಿ. ನಾವು ಆಸಕ್ತಿ ಹೊಂದಿದ್ದೇ ಆದ್ರೆ ಏನ್ ಬೇಕಾದ್ರೂ ಕಲಿಬಹುದು. ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಹಠ ಇದ್ದು ಬಿಟ್ರೆ ಎಂತ ಕಠಿಣ ಕೆಲಸವೇ ಆಗಿರಲಿ, ಅನಾಯಾಸವಾಗಿ ನಾವು ಆ ಕೆಲಸವನ್ನ ಮುಗಿಸ್ತೀವಿ. ಸಾಧಿಸೋ ಛಲ ಇರಬೇಕು, ಗಳಿಸುವ ಛಲ ಇರಬೇಕು. ನಮ್ಮ ಸಾಧನೆಗೆ ಅಥವಾ ನಮ್ಮ ಅಭಿರುಚಿಗೆ ಯಾವುದೇ ಕೆಲವೊಂದು ವಿಷಯಗಳ ಅಡ್ಡಿ ಬರ್ಬೋದು. ಆ ವಿಷಯಗಳನ್ನ ಪರಿಗಣಿಸದೆ ನಮ್ಮ ಗುರಿಯತ್ತನೇ ನಾವು ಸಾಗ್ತಾ ಇದ್ರೆ ನಮ್ಮ ಸಾಧನೆ ಸುಲಭ ಆಗತ್ತೆ. ಕರೀಂನಂತೆ ನಾವು ಕೂಡ ಸಾಧನೆಯನ್ನ